ನಮ್ಮ ಬೆಂಗಳೂರನ್ನ ದೋಸೆ ಕ್ಯಾಪಿಟಲ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇಲ್ಲಿ ಜೋಡಿ ಮಸಾಲೆ ಸಿಕ್ಕಾಪಟ್ಟೆ ಪಾಪ್ಯುಲರ್. ನಮಸ್ಕಾರ, ಇದು ನನ್ನ ಮತ್ತೊಂದು ಹೊಸ ಎಪಿಸೋಡ್ ಆಫ್ ಟೇಸ್ಟ್ ಆಫ್ ಬೆಂಗಳೂರು. ಅಂಡ್ ಈ ಒಂದು ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಬೆಂಗಳೂರಿನ ಒನ್ ಆಫ್ ದಿ ಪಾಶೆಸ್ಟ್ ಏರಿಯಾ ಆಗಿರುವಂತ ಇಂದಿರಾನಗರ್ 12th ಮೇನ್ಗೆ ನಾನ್ ಬಂದಿನಿ. ಬರೀ ಪಬ್ಬು ಸಿಕ್ಕಾಪಟ್ಟೆ ಪಾಶ್ ಆಗಿರುವಂತ ಕೆಫೆ ಮಧ್ಯದಲ್ಲಿ ಒಂದು ಚಿಕ್ಕ ಜಾಗ, ಇಲ್ಲಿ ಸಖತ್ತಾಗಿರೋ ದೋಸೆನ ಸರ್ವ್ ಮಾಡ್ತಾರೆ. ಜಾಗದ ಹೆಸರು ಬೆಂಗಳೂರು ತಿಂಡೀಸ್ ಅಂತ. ಇಲ್ಲಿ ಜೋಡಿ ಮಸಾಲೆ ಸಿಕ್ಕಾಪಟ್ಟೆ ಪಾಪ್ಯುಲರ್. ಏನಿದು ಜೋಡಿ ಮಸಾಲೆ, ಏನೇನ್ ಸಿಗುತ್ತೆ ಬನ್ನಿ ಒಳಗೆ ಹೋಗೋಣ, ಟೇಸ್ಟ್ ಮಾಡೋಣ. ಇದು ಇಂದಿರಾನಗರದ ಜೋಡಿ ಮಸಾಲೆ ದೋಸೆ. 12th ಮೇನಲ್ಲಿ ಇರುವಂತಹ ಬೆಂಗಳೂರು ತಿಂಡೀಸ್ ಅಲ್ಲಿ ಜೋಡಿ ಮಸಾಲೆ ಸಿಕ್ಕಾಪಟ್ಟೆ ಫೇಮಸ್ ಅಂತ ಗೊತ್ತಾಯ್ತು. ಹುಡ್ಕೊಂಡು ಬಂದೇ ಬಿಟ್ಟೆ. ಆ್ಯಕ್ಚುಲಿ ಬಂದ್ಮೇಲೆ ಗೊತ್ತಾಯಿತು ಇದು ಚಟ್ನಿ ಬೇಸ್ ಇರುವಂಥ ದೋಸೆ ಅಂತ. ಅಂದರೆ 2 ದೋಸೆ ಕೊಡ್ತಾರೆ, ಒಂದು ಗ್ರೀನ್ ಚಟ್ನಿ ಆ್ಯಂಡ್ ಇನ್ನೊಂದು ಕೆಂಪು ಚಟ್ನಿ. ಅಂದರೆ ಆ ದೋಸೆ ಮೇಲೆ ಚಟ್ನಿ ಏನು ಅಪ್ಲೈ ಮಾಡ್ತಲ್ಲ, ಒಂದು ಪುದೀನಾ ಚಟ್ನಿ ಆ್ಯಂಡ್ ಇನ್ನೊಂದು ಕೆಂಪು ಚಟ್ನಿ. ದೋಸೆ ಅಂತೂ ಅದ್ಭುತವಾಗಿ ಕಾಣಿಸ್ತಾ ಇದೆ ಬಿಕಾಸ್ ಆಫ್ ದಿಸ್ ಕಲರ್. ಬೆಣ್ಣೆಯಲ್ಲೇ ಮಾಡಿರೋದು ಅಂದರೆ ದೋಸೆ ಮೇಲೆ ನೀಟಾಗಿ ಬೆಣ್ಣೆ ಹಾಕಿ ಒಳ್ಳೆ ಕ್ರಿಸ್ಪಾಗಿ ಮಾಡಿಕೊಟ್ಟಿದ್ದಾರೆ. ಆಚೆ ಕ್ರಿಸ್ಪು, ಒಳಗಡೆ ಫುಲ್ಲು ಸಾಫ್ಟು. ಆ್ಯಂಡ್ ದೋಸೆ ನೋಡಿ ಎಷ್ಟು ಚಿಕ್ಕದಾಗಿದೆ, ಒಂಥರ ಕ್ಯೂಟಾಗಿ ಕಾಣುತ್ತೆ. 2 ದೋಸೆ ಆರಾಮಾಗಿ ತಿನ್ಬೋದು. ಸೊ ಈಗ ಇನ್ನೊಂದು ಜೋಡಿ, ದಟ್ ಈಸ್ ಗ್ರೀನ್ ಜೋಡಿ ಮಸಾಲೆ. ಗ್ರೀನ್ ಚಟ್ನಿ ಹಾಕಿದ್ದಾರೆ ನೋಡಿ. ಇದಕ್ಕೆ ಗ್ರೀನ್ ಚಟ್ನಿಗೆ ಹಾಕಿರುವಂಥ ಪುದೀನಾ ಫ್ಲೇವರ್ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಈಗ ಬೆಂಗಳೂರಲ್ಲಿ ಸುಮಾರು ಕಡೆ ಪುದೀನಾ ದೋಸೆ ಸಿಗ್ತಾ ಇದೆ. ಬಟ್ ಇವರು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಜೋಡಿ ಮಸಾಲೆ ದೋಸೆ ಅಂತ ಇಂಟ್ರಡ್ಯೂಸ್ ಮಾಡಿದ್ದಾರೆ. 2 ದೋಸೆ ಆರಾಮಾಗಿ ತಿನ್ಬೋದು. ಜೋಡಿ ಮಸಾಲೆ ತಿಂದಾದ್ಮೇಲೆ ಇನ್ನೊಂದು ಜೋಡಿ ಐಟಮನ್ನು ನಾನು ತಿಂತಾಯಿದ್ದೀನಿ. ಆ್ಯಕ್ಚುಲಿ ನನಗೆ ಈ ಒಂದು ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ, ಬಟ್ ಸುಮಾರು ಜನ ಇದನ್ನು ಟೇಸ್ಟ್ ಮಾಡಿರೋದಿಲ್ಲ. ಸೊ ಜನರಲಿ ನೀವು ವಡೆನ ಇಡ್ಲಿ ಜೊತೆ ತಿಂದಿರ್ತೀರ, ಖಾರ ಬಾತ್ನ ಕೇಸರಿ ಬಾತ್ ಜೊತೆ ತಿಂದಿರ್ತೀರ. ಬಟ್ ನಾನು ಯಾವಾಗಲೂ ಖಾರ ಬಾತ್ ಮತ್ತು ವಡೆ ಜೋಡಿ ಮಾಡ್ಕೊಂಡು ತಿಂತೀನಿ, ಸಕ್ಕತ್ತಾಗಿರುತ್ತೆ. ಇಲ್ಲೂ ಖಾರ ಬಾತ್ ಆ್ಯಂಡ್ ವಡೆ ಅದ್ಭುತವಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಅದನ್ನು 2 ಒಟ್ಟಿಗೆ ಟೇಸ್ಟ್ ಮಾಡೋಣ ಅಂತ ಈಗ ಖಾರ ಬಾತ್ ಮತ್ತು ವಡೆ ನನ್ನ ಪ್ಲೇಟಲ್ಲಿದೆ. ಖಾರ ಬಾತ್ ಅಂತೂ ಒಳ್ಳೆ ವೆಜಿಟೇಬಲ್ಸ್ ಎಲ್ಲ ಹಾಕಿ, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಸಕ್ಕತ್ತಾಗಿ ಮಾಡಿದ್ದಾರೆ. ಒಳ್ಳೆ ಘಮ, ತುಪ್ಪದಲ್ಲಿ ಮಾಡಿರೋವಂಥದ್ದು ನೆಕ್ಸ್ಟ್ ಲೆವೆಲ್. ಬಿಟ್ಟು ಮನೇಲಿ ಮಾಡೋದು ಇಷ್ಟ ಆಗಲ್ಲ. ಅದೇ ಖಾರ ಬಾತ್ ಅಂತ ಹೋಟ್ಲಲ್ಲಿ ಕೊಟ್ಟರೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ. ಈ ಖಾರ ಬಾತ್ ಅಂತೂ ಅಲ್ಟಿಮೇಟ್ ಆಗಿದೆ. ವಡೆ ನಿಂಗೆ ತೊಗೊಂಡು ಸ್ವಲ್ಪ ಖಾರ ಬಾತ್ ಇದಕ್ಕೆ ಸೇರಿಸ್ಕೊಂಡು ಚಟ್ನಿ ಜೊತೆ ಹಿಂಗೆ ಮಾಡಿಕೊಂಡು ಅಂತ ಬಿಸಿ ಬಿಸಿ ವಡೆ ಈಗಷ್ಟೇ ಬಂದಿದೆ, ಸ್ವಲ್ಪ ಬಾಯಿ ಸುಡ್ತಾ ಇದೆ. ಒಳ್ಳೆ ಕ್ರಿಸ್ಪ್ ಆಗಿದೆ ವಡೆ ಮಾತ್ರ. ತಿನ್ಬೇಕಾದ್ರೆ ನಿಮಗೆ ಆ ಕರುಮ್ ಅಂತ ಸೌಂಡ್ ಬರುತ್ತಲ್ಲ, ದಟ್ ಸೇಸ್ ವಡೆ ಏನು ಸಕ್ಕತ್ತಾಗಿದೆ ಅಂತ. ಖಾರ ಬಾತ್ ವಡೆ ನೆಕ್ಸ್ಟ್ ಟೈಮ್ ಈ ಒಂದು ಕಾಂಬಿನೇಷನ್ನ ಟ್ರೈ ಮಾಡಿ. ಇನ್ಫ್ಯಾಕ್ಟ್ ಈ 12th ಮೇನ್ ಏನಿದೆಲ್ಲ, ಇಂದಿರಾನಗರ್ 12th ಮೇನ್ ಪಬ್ಸ್ಗಳಿಗೆ ಜೊತೆಗೆ ಸಾಕಷ್ಟು ಈ ದೊಡ್ಡ ಪಾಶ್ ಕೆಫೆಗಳಿಗೆ ಸಿಕ್ಕಾಪಟ್ಟೆ ಪಾಪ್ಯುಲರು. ಇಲ್ಲಿ ಸುಮಾರು ಆಫೀಸಸ್ಗಳು ಕೂಡ ಇದೆ. ಆ್ಯಂಡ್ ಮಧ್ಯಾಹ್ನದೊತ್ತು ಈ ಸ್ಟೇಪಲ್ ಫುಡನ್ನು ಸಾಕಷ್ಟು ಜನ ಹುಡುಕ್ತಾರೆ, ಸೌತ್ ಇಂಡಿಯನ್ ಫುಡನ್ನು. ಅಂಥವ್ರಿಗೆ ಒಳ್ಳೆ ಜಾಗ ಇದು. ಉಪ್ಪು ತಿಂದಮೇಲೆ ನೀರು ಕುಡಿಲೇಬೇಕು, ತಿಂಡಿ ತಿಂದಮೇಲೆ ಕಾಫಿ ಕುಡಿಲೇಬೇಕು. ಇದು ಸೆಕೆಂಡ್ ಲೈನು, ನನ್ನ ಲೈನು. ಸೊ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡಿದ್ದು ಇಂದಿರಾನಗರ್ 12th ಮೇನಲ್ಲಿರುವಂಥ ಬೆಂಗಳೂರು ತಿಂಡೀಸ್. ಪಾಕೆಟ್ ಫ್ರೆಂಡ್ಲಿ ಜಾಗ ಹುಡುಕ್ತಾ ಇದ್ರೆ ಬೆಂಗಳೂರು ತಿಂಡೀಸ್ ಒಂದು ಕ್ಯೂಟ್ ಜಾಗ, ಸಕ್ಕತ್ತಾಗಿದೆ. ಒಳ್ಳೆ ಕಾಫಿ ಕುಡಿತಾ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು. ಮುಂದಿನ ಎಪಿಸೋಡ್ನಲ್ಲಿ ಯಾವ ತಿಂಡಿ, ಯಾವ ಜಾಗ ಎಕ್ಸ್ಪ್ಲೋರ್ ಮಾಡ್ತೀನಿ ತಿಳ್ಕೊಳ್ಳೋಕ್ಕೆ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.